ಹಾಯ್ ಎಲ್ರಿಗೂ ನಮಸ್ಕಾರ. ಕವಿತಾ ಅರಸೀಕೆರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರು ಸ್ಪೆಷಲ್ ಬನ್ನನ್ನು ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಒಂದೆರಡು ಮೂರು ಬಾಳೆಹಣ್ಣು, ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಸ್ವಲ್ಪ ಸೋಡಾ ಪುಡಿ, ಹಾಗೆ ಒಂದು ಕಪ್ ಆಗೋಷ್ಟು ಮೈದಾ, ಸ್ವಲ್ಪ ಮೊಸರು, ಇಷ್ಟನ್ನು ತೊಗೋಬೇಕು. ಈ ಮನೇಲಿ ಉಳಿದಿರೋಂಥ ಬಾಳೆಹಣ್ಣನ್ನು ಯೂಸ್ ಮಾಡೋದು ಇನ್ನೂ ಬೆಸ್ಟು. ತುಂಬ ಬಾಳೆಹಣ್ಣು ಮಿಕ್ಕಿರುತ್ತೆ ಅಲ್ವಾ, ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ಬನ್ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮತ್ತು ಮಕ್ಕಳಿಗೆ ಹೆಲ್ತಿ ಫುಡ್ ಸಿಕ್ಕಂಗೂ ಆಗುತ್ತೆ. ಹಾಗಾಗಿ ಮನೇಲಿ ಸ್ವಲ್ಪ ಬಾಳೆಹಣ್ಣು ಮಿಕ್ಕಿತ್ತು, ಅದನ್ನೇ ತೊಗೊಂಡಿದ್ದೀನಿ ನಾನು. ಈ ಎಲ್ಲ ಬಾಳೆಹಣ್ಣಿಗೆ ನಾನು ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸಕ್ಕರೆನ ಹಾಕಿ ನಂತರ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟಾದರೆ ಸಾಕು. ಮತ್ತು ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿ ಯೂಸ್ ಮಾಡ್ತಿದ್ದೀನಿ. ಸೋಡಾ ಪುಡಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ. ಸಕ್ಕರೆ ಉಪ್ಪು ಎರಡೂ ಮಿಶ್ರಣ ಮಾಡ್ತೀವಿ ಅಂದರೆ ಅದಕ್ಕೆ ಟೇಸ್ಟ್ ಬೇರೆ ಡಿಫ್ರೆಂಟಾಗಿರುತ್ತೆ. ಒಂದು 1/4 ಕಪ್ ಆಗೋಷ್ಟು ಮೊಸರನ್ನ ಹಾಕಬೇಕು ಚೆನ್ನಾಗಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಬಾಳೆಹಣ್ಣು ನುಣ್ಣಗಾಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬಾಳೆಹಣ್ಣು ಹಾಕಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಮನೇಲಿ ಹಬ್ಬದಲ್ಲಿ ಬಾಳೆಹಣ್ಣೆಲ್ಲ ಮಿಕ್ಬಿಟ್ಟಿರುತ್ತೆ ಅಲ್ವ, ಆ ಟೈಮಲ್ಲಿ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ಬಾಳೆಹಣ್ಣು ಫುಲ್ ನುಣ್ಣಗಾಗಿರಬೇಕು, ಆ ಥರ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಉಪ್ಪು ಮತ್ತು ಸಕ್ಕರೆ ಎರಡೂ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಅದಕ್ಕೊಂದು ಸ್ವಲ್ಪ 1 ಕಪ್ ಆಗೋಷ್ಟು ಮೈದಾ ತೊಗೊಂಡು ಸುಮಾರು ಒಂದು 1/4ರಿಂದ ಒಂದು ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಅದು ಹದ ನೋಡಿಕೊಂಡು ಕಲಿಸ್ಕೊಳ್ಳೋಣ. ಹಾಗಾಗಿ ಫಸ್ಟ್ಗೆ ಒಂದು 1/4 ಕಪ್ ಆಗೋಷ್ಟು, 1 ಕಪ್ ಆಗೋಷ್ಟು, ಒಂದು 1/4 kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಹದ ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು. ಇದಕ್ಕೆ ಯಾವ ರೀತಿಯ ಒಂದು ಸ್ವಲ್ಪನೂ ನೀರನ್ನು ಹಾಕೋ ಹಾಗಿಲ್ಲ. ಏನು ಬಾಳೆಹಣ್ಣು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದೇ ಹದದಲ್ಲಿ ಕಲಿಸ್ಬೇಕು. ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಾಯ್ತು ನೋಡಿ, ಈ ರೀತಿ ಆಗಿದೆ. ನಾನೊಂದು 3ರಿಂದ 4 ಬನ್ ಆಗೋಷ್ಟು ಕಲಿಸಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅದನ್ನು ಹಾಕೋಬೇಕಷ್ಟೇ. ಈ ರೀತಿ ಆಯಿತು. ಇದ್ರ ಮೇಲೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಸವರಿ ಮುಚ್ಚಿಟ್ಬಿಡಿ. ಈ ರೀತಿ ಮೇಲ್ಮೇಲೆ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಆಗೋಷ್ಟು ಮುಚ್ಚಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಮೈದಾ ಉಬ್ಬುತ್ತೆ. ಸೋಡಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಉಬ್ಬುತ್ತೆ. ಈ ಥರ ಮೇಲೆಲ್ಲ ತಟ್ಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ಮುಚ್ಚಿಟ್ಬಿಡೋಣ. ಇವಾಗ ಅರ್ಧ ಗಂಟೆ ಆಗಿದೆ, ಅದನ್ನು ತೊಗೊಂಡಿದ್ದೀನಿ. ನಮ್ಮ ಭಟ್ರು ಹೇಳ್ಕೊಡ್ತಾರೆ ಯಾವ ರೀತಿ ಅದನ್ನು ಉಂಡೆ ರೀತಿಯೆಲ್ಲ ಅವ್ರ ಸ್ಟೈಲಲ್ಲಿ ಉಂಡೆ ಕಟ್ಟೋದು, ಒಂದೇ ಲೆವೆಲಲ್ಲಿ ಉಂಡೆ ತೊಗೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ. ನೀವೇ ನೋಡಿ. ಅರ್ಧ ಗಂಟೆ ಆದಮೇಲೆ ಈ ರೀತಿಯಾಗಿ ಸಾಫ್ಟಾಗಿದೆ. ಅರ್ಧ ಗಂಟೆ ಆದಮೇಲೆ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿದ್ದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮೆದ್ದಿಸ್ಕೊಳ್ಳಿ ಇನ್ನೊಂದು ಸಲ. ದಪ್ಪ ಸಹ ಅದನ್ನ ಕಟ್ ಮಾಡೋದನ್ನ ಹಂಗೆ ಗುಡ್ ಹಂಗೆ ತೆಗಿಬೇಕು. ಹಂಗೆ ನೋಡಲಿ ಮತ್ತೆ ಹೆಂಗೆ ಮಾಡ್ತಾರೆ, ಒಂಚೂರು ದಪ್ಪ ಬರಲಿ ಕಣೆ. ಹಾಂ ಇಂಚು ಚಿಕ್ಕದು ಮಾಡು, ದಪ್ಪ ಮಾಡಿ ದಪ್ಪ. ಈ ಥರ ನಿಮ್ಮ ಥರ ನನಗೆ ಬರಬೇಕಲ್ಲಪ್ಪ. ಈ ಥರ ಮಾಡೋ. ಇದಾದ ಕಲ್ಲಾದು ಹಿಟ್ಟು ನೋಡಿರಿ ಹೆಂಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ
ಒಂದೇ ಲೆವೆಲಲ್ಲಿ ಉಂಡೆ ಕಟ್ಟೋದನ್ನ ಹೇಗೆ ಅಂತ ನೀವು ಕೂಡ ನೋಡ್ಕೊಂಡ್ರಿ ಅಲ್ವಾ. ಈ ರೀತಿಯಾಗಿ ಒಂದೇ ಲೆವೆಲಲ್ಲಿ ಉಂಡೆ ತಗೊಂಡಾದಮೇಲೆ ಅದನ್ನು ಚೆನ್ನಾಗಿ ಪೂರಿ ಥರ ನಾವು ಚಪಾತಿ ಒತ್ತುತ್ತೀವಲ್ಲ ಆ ಥರ ಪೂರಿ ಅದಕ್ಕೆ ಮಾಡ್ಕೋಬೇಕು. ಎಲ್ಲನೂ ಆದರೆ ಮಂದಕ್ಕೆ ಒತ್ಕೋಬೇಕು. ತುಂಬ ತೆಳ್ಳಕ್ಕಾದರೆ ಅದು ಪೂರಿ ಥರ ಉಬ್ಬಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಂದಕ್ಕೆ ಒತ್ಕೊಳ್ಳಿ. ಸುಮಾರು ಒಂದು 6 ಉಂಡೆ ಆಯಿತು. ಇಷ್ಟಕ್ಕೆ ನಾನು ಹದ ಹಾಕಿದ್ದು. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಪೂರಿ ಥರ ಅದನ್ನು ಒತ್ತೋಣ. ಚಿಕ್ಕದಾದರೆ ಸಾಕು, ತುಂಬ ದೊಡ್ಡದಾದರೆ ದೊಡ್ಡ ಬನ್ ಆಗಿಬಿಡುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಒತ್ಕೋಬೇಕು. ತುಂಬ ಮಂದಕ್ಕಿರಬೇಕು. ಇವಾಗ ಈ ರೀತಿಯಾಗಿ ನಾನು ಎಲ್ಲನೂ ಒತ್ತಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಎಷ್ಟು ಥಿಕ್ನೆಸ್ ಅದರದ್ದು ಎಷ್ಟಿದೆ ಅಂತ ನೋಡಿ. ಇಷ್ಟು ಮಂದವಾಗಿ ಒತ್ಕೋಬೇಕು. ಆವಾಗ ದೊಡ್ಡ ಪೂರಿ ಆಗುತ್ತೆ. ಇನ್ನೊಂದು ಸೈಡು ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಎಲ್ಲ ಕಾದಿದೆ. ಇವಾಗ ನಾನು ಒತ್ತಿಟ್ಕೊಂಡಿರುವಂಥ ಪೂರಿ ಹದದಲ್ಲಿರುವಂಥ ಬನ್ಸ್ನೆಲ್ಲ ತೊಗೊಂಡು ಎಣ್ಣೆಗೆ ಹಾಕ್ತೀನಿ. ಯಾವ ರೀತಿಯಾಗಿ ಬರುತ್ತೆ ಅಂತ ನೀವೇ ನೋಡಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದಾದ್ಮೇಲೆ ನಾವು ಬನ್ಸ್ ಹಾಕೋ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಆದರೆ ಸೀದೋಗ್ಬಿಡುತ್ತೆ. ಈ ರೀತಿಯಾಗಿ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ. ನಾನಿನ್ನೂ ಎಣ್ಣೆ ಕಾದಿರಲಿಲ್ಲ, ಆವಾಗಲೇ ಹಾಕ್ಬಿಟ್ಟೆ ಅನಿಸುತ್ತೆ. ತಾನೇ ಇಲ್ಲ, ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು. ನೀವು ಕೂಡ ಯಾರಾದರೂ ಈ ರೆಸಿಪಿನ ಮಾಡಿದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನೋಡೋಣ ಹೇಗೆ ಬರುತ್ತೆ ಅಂತ. ಮಂಗಳೂರಲ್ಲೆಲ್ಲ ಈ ರೆಸಿಪಿ ತುಂಬಾ ಫೇಮಸ್ಸು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತಂದರೆ ಈ ಥರದ್ದೆಲ್ಲ ಬೇಗ ಆಗುತ್ತೆ. ಮಾಡಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬಾಳೆಹಣ್ಣೆಲ್ಲ ಇರುತ್ತೆ ಅಲ್ವ, ಒಳ್ಳೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಇಷ್ಟಪಟ್ಟು ಕೂಡ ತಿಂತಾರೆ. ಈ ಥರ ವೆರೈಟಿ ಡಿಶ್ಗಳನ್ನ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಟ್ರೈ ಮಾಡಿದ್ದು. ಈ ಹಬ್ಬದ ಟೈಮಲ್ಲೆಲ್ಲ ಬಾಳೆಹಣ್ಣುಗಳೆಲ್ಲ ತುಂಬ ಉಳಿದ್ಬಿಟ್ಟಿರುತ್ತೆ ಅಲ್ವ, ಅಂಥ ಟೈಮಲ್ಲಿ ಈ ಥರದ್ದೆಲ್ಲ ತಿಂಡಿನ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಇದು ಕಾಯಿ ಚಟ್ನಿಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮಂಗಳೂರು ಸೈಡೆಲ್ಲ ಅದರಲ್ಲೇ ತಿನ್ನೋದು. ನಾನೇನು ಕಾಯಿ ಚಟ್ನಿ ಮಾಡಿರಲಿಲ್ಲ, ನಾನು ಮಶ್ರೂಮ್ ಸಾಂಬಾರು ಮಾಡಿದ್ದೆ, ಅದಕ್ಕೆ ಹಾಕಿದೆ ನಾನು. ನೋಡಿ ಯಾವ ರೀತಿಯಾಗಿ ಉಬ್ತಾ ಇದೆ ಅಂತ. ಈ ರೀತಿಯಾಗಿ ಚೆನ್ನಾಗಿ ಉಬ್ಬುತ್ತೆ. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೆ ಹೊಸ ಡಿಶ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.